ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ 550 ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಹಮ ಕುಲ ಘಾತಕ ಸತ್ಯ ತುಮ್ಹ ಕುಲ ಪಾಲಕ ದಸಸೀಸ ಅಂಧವು ಬಧಿರ್ ನ ಅಸ ಕಹಿ ನಯನ ಕಾನ ತವ ಬೀಸ ಶಿವ ಬಿರಂಚಿ ಸುರ ಮುನಿ ಸಮುದಾಯಿ चाहत जासु चरण सेवकाई तासु दूत होई हम कुल बोरा आई सिहु मति उर बिहर न तोरा सुनी कठोर बानी कपि खेरी कहत दसानन नयन तरेरी खल तव कठिन बचन सब सहमु नीति धर्म मैं जानत अहमु कह कपि धर्मशीलता तोरी हमहु सुनी कृत पर त्रिय चोरी देखी नयन दूत रखवारी बूढ़ी न मरहु धर्म व्रत धारी कान नाक बिनु भगिनी निहारी क्षमा कीन्ही तुम धर्म बिचारी धर्मशीलता तव जग जागी पावा दरसु हमहु बड़ भागी। ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣ ಅಂಗದನಿಗೆ ನಿನ್ನ ತಂದೆ ಎಲ್ಲಿದ್ದಾನೆ ಈಗ ಅಂತ ಕೇಳಿದಾಗ, ಅಂಗದ 10 ದಿನ ಕಳೀಲಿ, ನೀನೇ ಸ್ವತಃ ವಾಲಿಯನ್ನ ಭೇಟಿ ಮಾಡ್ತೀಯಾ, ಆಗ ನೀನೇ ವಿಚಾರಿಸ್ಕೋ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಶ್ರೀರಾಮ ಇಲ್ಲದೆ ಇರುವಂತಹ ಹೃದಯದಲ್ಲೇ ಈ ರೀತಿಯ ಭೇದ ಬುದ್ಧಿ ಅನ್ನೋದು ಹುಟ್ಟುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಎಲೆ ದಶಾನನ, ನೀನು ಹೇಳೋದು ನಿಜಾನೇ, ನಾನು ಕುಲಘಾತಕನೇ, ನೀನು ಕುಲರಕ್ಷಕನಲ್ವಾ. ಕುರುಡರು ಕಿವುಡರೂ ಕೂಡ ಇಂತಹ ಮಾತನ್ನ ಆಡೋದಿಲ್ಲ. ನಿನಗಾದ್ರೂ 20 ಕಣ್ಣಿದೆ, 20 ಕಿವಿಗಳಿದೆ. ಶಿವ ಬ್ರಹ್ಮ ಮೊದಲಾದ ದೇವತೆಗಳು ಮುನೀಶ್ವರರು ಶ್ರೀರಾಮನ ಪಾದ ಸೇವೆಯನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂಥವನಿಗೆ ದೂತನಾಗಿ ನಾನು ನನ್ನ ಕುಲವನ್ನ ಮುಳುಗಿಸಿದ್ದೀನಲ್ಲ ಅಂತಂದ್ಬಿಟ್ಟು, ಅಂದ್ರೆ ಇಲ್ಲಿ ಒಂದು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾನೆ. ಅವನಿಗೆ ಅದು ಚುಚ್ಚಬೇಕು, ಆ ರೀತಿ ಮಾತಾಡ್ತಾ ಇದ್ದಾನೆ. ಅಂದ್ರೆ ಬ್ರಹ್ಮ ಶಿವ ಇಂಥ ದೇವತೆಗಳು, ದೊಡ್ಡ ದೊಡ್ಡ ಮುನಿಗಳು, ಅವರೆಲ್ಲರೂ ಕೂಡ ಪಾದ ಸೇವೆಯನ್ನ ಮಾಡಬೇಕು ಅಂತ ಇಷ್ಟಪಡುವಂತಹ ರಾಮನ ದೂತ ನಾನು ನನ್ನ ಕುಲವನ್ನ ಮುಳುಗಿಸ್ತೀನಲ್ವಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಇಂಥ ಬುದ್ಧಿ ನಿನಗಿದ್ರೂ ಕೂಡ ನೀನು ಎದೆ ಯಾಕೆ ಒಡೆದೋಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅವನು ಮಾತಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ ಅಂತ. ಇಷ್ಟೆಲ್ಲ ಕೆಟ್ಟ ಬುದ್ಧಿ ನಿನಗಿದ್ರೂ ಕೂಡ ನಿನ್ನ ಎದೆ ಒಡೆದೋಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅಂಗದನ ಈ ರೀತಿಯ ಒಂದು ಕಠೋರವಾದಂತಹ ಮಾತುಗಳನ್ನು ಕೇಳಿ ರಾವಣ ಕಣ್ಣನ್ನು ಕೆಕ್ಕರಿಸ್ಕೊಂಡು ಹೇಳ್ತಾನೆ. ಅಂದರೆ ತುಂಬಾನೇ ಅವನು ಕೋಪ ಮಾಡ್ಕೊಂಡು ಹೇಳ್ತಾನೆ, ಎಲ್ಲವೋ ದುಷ್ಟ, ನಾನು ನೀತಿ ಧರ್ಮವನ್ನು ತಿಳಿದಿರುವಂಥವನು, ಅದಕ್ಕೋಸ್ಕರನೇ ನೀನು ಆಡ್ತಾ ಇರುವಂತಹ ಈ ಕಠೋರ ಮಾತುಗಳಿದೆಯಲ್ಲ, ಇದನ್ನೆಲ್ಲ ನಾನು ಸಹಿಸ್ಕೊಳ್ತಾ ಇದ್ದೀನಿ. ಅಂದರೆ ನೀತಿ ಧರ್ಮ ಗೊತ್ತಿರೋನು ನಾನು, ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅಂಗದ ಏನು ಹೇಳ್ತಾನೆ, ಪರಸ್ತ್ರೀಯನ್ನ ಕದ್ದು ತಂದಿರುವಂತಹ ನಿನ್ನ ಧರ್ಮಶೀಲವನ್ನು ನಾನು ಕೇಳಿದ್ದೀನಿ. ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, ಬೇರೆಯವ್ರ ಹೆಂಡ್ತಿನ ಕದ್ದು ತಗೊಂಡು ಬಂದು ಇಟ್ಕೊಂಡಿದೀಯಲ್ಲ, ನಿನ್ನ ಬಗ್ಗೆ ನನಗೆ ಗೊತ್ತಾ ಇದೆ, ನಿನ್ನ ಧರ್ಮಶೀಲತೆ ಹೇಗಿದೆ ಅಂತಂದ್ಬಿಟ್ಟು. ಆಮೇಲೆ ವೈರಿ ದೂತನ ರಕ್ಷಣೆ. ಈಗ ವೈರಿ ಯಾರು ಶತ್ರು ಇರ್ತಾನೋ ಅವನ ಕಡೆಯಿಂದ ಯಾರಾದರೂ ದೂತರು ಬಂದಾಗ ಅವರಿಗೆ ಮರ್ಯಾದೆ ಕೊಡಬೇಕು, ಆಮೇಲೆ ಅವ್ರಿಗೆ ಗೌರವ ಕೊಡಬೇಕು, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ಬೇಕು. ಯಾಕಂದರೆ ಅವರು ದೂತರಾಗಿ ಬಂದಿರ್ತಾರೆ. ತನ್ನ ವೈರಿ ಏನೋ ಒಂದು ಹೇಳಿ ಕಳಿಸಿರ್ತಾನೆ, ಅದನ್ನು ಹೇಳೋದಕ್ಕೋಸ್ಕರ ಬಂದಿರ್ತಾನಲ್ವಾ. ಆದರೆ ಅವನ ಜೊತೆ ಯಾವ ರೀತಿ ನೀನು ನಡ್ಕೊಂಡೆ ಅನ್ನೋದನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಒಬ್ಬ ವೈರಿ ದೂತನ ರಕ್ಷಣೆಯನ್ನು ನೀನು ಯಾವ ರೀತಿಯೆಲ್ಲ ಮಾಡ್ತೀಯ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಇಂಥ ಧರ್ಮವ್ರತಧಾರಿಯಾದಂತಹ ನೀನು ನೀರಿಗೆ ಬಿದ್ದು ಸಾಯೋದೇ ಮೇಲು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಧರ್ಮವನ್ನು ನೀನು ಚೆನ್ನಾಗಿ ಆಚರಣೆ ಮಾಡ್ತೀನಿ ಅಂತ ಹೇಳ್ಕೊಳ್ತಾ ಇದೆಯಲ್ಲ, ಈ ರೀತಿ ಧರ್ಮದ ಆಚರಣೆ ಮಾಡುವಂತಹ ನೀನು ನೀರಿಗೆ ಬಿದ್ದು ಸಾಯೋದೇ ಮೇಲು. ಯಾಕೆ ಅಂತಂದರೆ ನೀನು ಬೇರೆಯವರ ಹೆಂಡತಿಯನ್ನು ಕದ್ದು ತಗೊಂಡು ಬಂದು ನಿನ್ನ ಹತ್ರ ಇಟ್ಕೊಂಡಿದೀಯಾ, ಮತ್ತು ದೂತನಾಗಿ ಬಂದಿರೋನ್ನ ನೀನು ಯಾವ ರೀತಿ ನಡೆಸ್ಕೊಂಡೆ ಅದು ಕೂಡ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ರೀತಿ ಧರ್ಮವ್ರತಧಾರಿಯಾದಂಥ ನೀನು ನೀರಿಗೆ ಬಿದ್ದು ಸಾಯೋದ್ ಮೇಲೂ. ಆಮೇಲೆ ಕಿವಿ ಮೂಗನ ಕಳ್ಕೊಂಡಂತಹ ತಂಗಿಯನ್ನು ನೋಡಿ ಧರ್ಮ ಬುದ್ಧಿಯಿಂದಾನೇ ಅಲ್ವಾ ನೀನು ಶತ್ರುವನ್ನು ಕ್ಷಮಿಸಿದ್ದು. ಅಂದರೆ ಈಗ ನೋಡಿ, ತಂಗಿಗೆ ಯಾರಾದರೂ ತೊಂದರೆ ಕೊಟ್ಟಾಗ ಅಂಥವನನ್ನು ಹೊಡಿಬೇಕು ಅಥವಾ ಅವನಿಗೆ ದಂಡನೆ ಕೊಡಬೇಕಾದ್ರೆ, ಇಲ್ಲಿ
ಅವನು ಸುಮ್ಮನೆ ಆಗಿಬಿಡ್ತಾನೆ. ಹೆದರ್ಕೊಂಡಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ನೀನು ಧರ್ಮ ಪಾಲನೆ ಮಾಡೋ ಕಾರಣದಿಂದನೇ ನಿನ್ನ ತಂಗಿ ಮೂಗು ಕಿವಿಯನ್ನು ಕಳ್ಕೊಂಡಿದ್ರು ಕೂಡ ನಿನ್ನ ಶತ್ರುವನ್ನು ನೀನು ಕ್ಷಮಿಸಿ ಸುಮ್ಮನೆ ಇದ್ಬಿಟ್ಟೆ ಅಲ್ವಾ. ನಿನ್ನ ಧರ್ಮಶೀಲತೆಯನ್ನು ನೋಡಿದಂತಹ ನಾನು ನಿಜವಾಗ್ಲೂ ಭಾಗ್ಯವಂತಾನೆ ಅಂತಂದ್ಬಿಟ್ಟಲ್ಲಿ ಒಂಥರ ಟೀಸ್ ಮಾಡೋ ಥರ ಅವನು ಹೇಳ್ತಾ ಇದ್ದಾನೆ. ಯಾಕಂದರೆ ಅವನು ಮಾಡಿರೋದು ಒಂದು ಧರ್ಮದ ಕಾರ್ಯ ಅಲ್ವೇ ಅಲ್ಲ, ಅಧರ್ಮದಿಂದನೇ ಅವನು ನಡ್ಕೊಂಡಿರೋದು. ಆದರೆ ಇಲ್ಲಿ ಹೇಳ್ತಾ ಇರೋದು ಹೇಗೆ ಅಂತಂದರೆ ನಾನು ಧರ್ಮದ ಪಾಲನೆಯನ್ನು ಮಾಡೋನು ಅಂತಂದ್ಬಿಟ್ಟು, ಅದಕ್ಕೆ ಅವನು ಮಾಡಿರೋ ಒಂದೊಂದು ಅಧರ್ಮದ ಕೆಲಸಗಳನ್ನು ಕೂಡ ಇಲ್ಲಿ ಅಂಗದ ಹೇಳಿ ಅವನಿಗೆ ನಿನ್ನಂಥ ಒಬ್ಬ ಧರ್ಮಶೀಲತೆ ಇರುವಂಥ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೀನಲ್ಲ, ನಾನು ನಿಜವಾಗ್ಲೂ ಭಾಗ್ಯವಂತ ಅಂತಂದ್ಬಿಟ್ಟಲ್ಲಿ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.